ಮೇಘನಾ ಲೋಕೇಶ್. ನಶಮುಕ್ತ ಗ್ರಾಮ ಆಂದೋಲನದ ಉದ್ಘಾಟನಾ ಕಾರ್ಯಕ್ರಮ ಬುಧವಾರ ಪಟ್ಟಣದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಯಶಸ್ವಿಯಾಗಿ ನಡೆಯಿತು. ಗಿಡಕ್ಕೆ ನೀರು ಹಾಕುವ ಮೂಲಕ ಪೊಲೀಸ್, ಕಂದಾಯ, ಶಿಕ್ಷಣ ಸೇರಿದಂತೆ ಅನೇಕ ಇಲಾಖೆಯ ಪ್ರಮುಖರು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಸಂಘಟನೆಗಳ ಮುಖಂಡರು, ಧಾರ್ಮಿಕ ಗುರುಗಳು, ಮಹಿಳಾ ಮುಖಂಡರು, ವಿದ್ಯಾರ್ಥಿಗಳು, ಸಾಹಿತಿಗಳು, ಪತ್ರಕರ್ತರು, ಕಲಾವಿದರು, ಕಾರ್ಮಿಕರು ಸೇರಿ ಉದ್ಘಾಟಿಸಿದರು. ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಎಚ್.ಎಂ. ವಿಶ್ವನಾಥ್, ನಶಮುಕ್ತ ಭಾರತ ಇಂದಿನ ತುರ್ತು ಅಗತ್ಯವಾಗಿದೆ. ಡ್ರಗ್ಸ್ ಮೂಲಕ ದೇಶವನ್ನು ದುರ್ಬಲಗೊಳಿಸಲು ದುಷ್ಟ ಶಕ್ತಿಗಳು ಯತ್ನಿಸುತ್ತಿವೆ ಎಂದು ಹೇಳಿದರು. ಪಂಜಾಬ್ ರಾಜ್ಯದಲ್ಲಿ ಡ್ರಗ್ಸ್ ತಾಂಡವ ಮಾಡುತ್ತಿದೆ. ಇದಕ್ಕೆ ಪಕ್ಕದಲ್ಲಿ ಇರುವ ಶತ್ರು ರಾಷ್ಟ್ರ ಪಾಕಿಸ್ತಾನ ಕಾರಣವಾಗಿದೆ. ಈ ಸಮಸ್ಯೆಗೆ ನಮ್ಮೂರಿನಲ್ಲೂ ಪ್ರಾರಂಭವಾಗಿದೆ. ಇದಕ್ಕೆ ಸಮಾಜಘಾತಕ ಶಕ್ತಿಗಳೇ ಕಾರಣ ಎಂದು ವಿವರಿಸಿ ಹೇಳಿದರು. ನಾನೀಗ 72 ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇನೆ. ನನ್ನ ಜನ್ಮದಿನದ ಈ ದಿನ ಇಂತಹ ಕಾರ್ಯಕ್ರಮ ನಡೆಯುತ್ತಿರುವುದು ನಿಜಕ್ಕೂ ಅರ್ಥಪೂರ್ಣ ಎನಿಸುತ್ತಿದೆ. ನಾನು ನನ್ನ ಜೀವನವನ್ನು ಬಹಳ ಸುದೀರ್ಘವಾಗಿ, ಸುಂದರವಾಗಿ, ಆರೋಗ್ಯಪೂರ್ಣವಾಗಿ ನಡೆಸಿದ್ದೇನೆ ಎಂಬ ಹೆಮ್ಮೆ ನನಗಿದೆ. ಈಗ ನನಗಿರುವ ಆತಂಕ ಏನೆಂದರೆ ನನ್ನ ಮುಂದಿನ ಪೀಳಿಗೆ ಈ ರೀತಿ ಜೀವನ ನಡೆಸಲು ಸಾಧ್ಯವೇ ಎಂಬುದು. ಮುಂದಿನ ಯುವ ಜನಾಂಗದ ಸುಂದರ ಜೀವನಕ್ಕಾಗಿ ನಾವುಗಳು ಶ್ರಮ ಪಡಬೇಕಾಗಿದೆ. ಎಲ್ಲರೂ ಒಂದಾಗಿ ನಶಮುಕ್ತ ಗ್ರಾಮವನ್ನಾಗಿ ನಿರ್ಮಾಣ ಮಾಡಬೇಕಾಗಿದೆ ಎಂದು ಭಾವುಕರಾಗಿ ನುಡಿದರು. ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಜೈನ್ ಮಾತನಾಡಿ, ಡ್ರಗ್ಸ್ ಮಾಫಿಯಾ ಬಹಳ ಗಟ್ಟಿಯಾಗಿ ಸಮಾಜದಲ್ಲಿ ಬೇರು ಬಿಟ್ಟಿದೆ. ಇದನ್ನು ನಿರ್ಮೂಲನೆ ಮಾಡುವ ಕೆಲಸಕ್ಕೆ ಯಾರು ಮುಂದಾಗುತ್ತಾರೋ ಅವರೊಂದಿಗೆ ಪೊಲೀಸ್ ಇಲಾಖೆ ಸಂಪೂರ್ಣ ಸಹಕಾರ ನೀಡುತ್ತದೆ ಎಂದರು. ಪೊಲೀಸ್ ಅಧಿಕಾರಿಗಳ ಜೀವನ ಸಾರ್ವಜನಿಕರ ಸಂಕಷ್ಟಗಳನ್ನು ಹೆಚ್ಚು ನೋಡುವ ಮೂಲಕ ಕಳೆದು ಹೋಗುತ್ತದೆ. ಡ್ರಗ್ಸ್ ಪೀಡಿಕೆಗೆ ಬಲಿಯಾಗಿರುವಂತಹ ಕುಟುಂಬದ ಸಂಕಷ್ಟವನ್ನು ವಿವರಿಸಲು ಸಾಧ್ಯವಾಗುವುದಿಲ್ಲ. ಅದೊಂದು ನರಕ ಯಾತನೆ ಎಂದು ಹೇಳಿದರು. ಡ್ರಗ್ಸ್ ವಿರುದ್ಧ ಕ್ರಮ ಕೈಗೊಳ್ಳಲು ಅನೇಕ ಕಠಿಣ ಕಾನೂನುಗಳು ಇವೆ. ಇವುಗಳನ್ನು ಬಳಸುವ ಮೂಲಕ ಜನರ ಸಹಕಾರದೊಂದಿಗೆ ಸಕಲೇಶಪುರವನ್ನು ಅಮಲು ಮುಕ್ತ ಪ್ರದೇಶವನ್ನಾಗಿ ಮಾಡುವ ಪ್ರಯತ್ನವನ್ನು ಗಂಭೀರವಾಗಿ ಮಾಡಲಾಗುವುದು. ಇದಕ್ಕೆ ಪೊಲೀಸ್ ನೆರವು ಸದಾ ಇರುತ್ತದೆ ಎಂದು ಹೇಳಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪ ಅವರು ಮಾತನಾಡಿ, ಗುಪ್ತವಾಗಿ ನಡೆಯುವ ಕೆಲಸ ತಡೆಯುವುದು ಕಷ್ಟ. ನಮ್ಮ ದಿನನಿತ್ಯದ ಕರ್ತವ್ಯ ಮಾಡುವುದು ನಮ್ಮ ಅನಿವಾರ್ಯ. ಆದರೆ ಜನಪರವಾದ ಕೆಲಸ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಶಿಕ್ಷಣ ಇಲಾಖೆ ಈ ಒಂದು ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಳ್ಳುತ್ತದೆ ಎಂದು ಹೇಳಿದರು. ಶಾಲೆಯಲ್ಲಿ ಶಿಕ್ಷಕರಾಗಲಿ, ಮನೆಯಲ್ಲಿ ಪೋಷಕರಾಗಲಿ ಮಕ್ಕಳಲ್ಲಿ ವಿಭಿನ್ನ ವರ್ತನೆ ಕಂಡರೆ ಆತನನ್ನು ಅವಲೋಕನ ಮಾಡಬೇಕು. ಆತನ ಬ್ಯಾಗ್ ಸೇರಿದಂತೆ ಇತರ ಎಲ್ಲವನ್ನು ಪರಿಶೀಲನೆ ಮಾಡಬೇಕು. ಈ ಮೂಲಕ ಮಕ್ಕಳು ದುಶ್ಚಟಕ್ಕೆ ಒಳಗಾಗದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ವೈದ್ಯರು ಹಾಗೂ ಮದ್ಯ ವ್ಯಸನ ತಡೆ ಕೇಂದ್ರದ ಪ್ರಮುಖರು ಆದ ಡಾಕ್ಟರ್ ನವೀನ್ ಚಂದ್ರ ಶೆಟ್ಟಿ ಮಾತನಾಡಿ, ನಾವುಗಳು ಹಳ್ಳಿಗಳಿಗೆ ತೆರಳಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಬೇಕು. ಇಂತಹ ದುಶ್ಚಟಕ್ಕೆ ಒಳಗಾದಂತಹ ಯುವ ಜನಾಂಗಕ್ಕೆ ಮಾರ್ಗದರ್ಶನ ನೀಡಬೇಕು. ಉದ್ಯೋಗವನ್ನು ಕಲ್ಪಿಸಿಕೊಡಬೇಕು. ವೈದ್ಯಕೀಯ ಚಿಕಿತ್ಸೆ ಜೊತೆ ಸೂಕ್ತ ಸಲಹೆ ನೀಡಬೇಕು. ಇದರ ಜೊತೆಗೆ ಇಂತಹ ಸಮಾಜಘಾತಕರ ವಿರುದ್ಧ ಕಠಿಣ ನಿಲುವು ಸಹ ತೆಗೆದುಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಶಮುಕ್ತ ಗ್ರಾಮದ ಆಂದೋಲನದಲ್ಲಿ ನಮ್ಮಗಳ ಪಾತ್ರ ಬಗ್ಗೆ ವಿಚಾರ ಸಂಕಿರಣ ನಡೆಯಲಿದೆ. ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ವಿವಿಧ ಸಂಘಟನೆಗಳ ಸಭೆಯಲ್ಲಿ ಮಾತನಾಡಿದ ಅವರು, ಭಾರತವನ್ನು ಆಂತರಿಕವಾಗಿ ಅಮಲು ಪಿಡುಗು ಕಾಡುತ್ತಿದೆ. ಈ ಪಿಡುಗು ಸಕಲೇಶಪುರಕ್ಕೆ ಬಂದು ತಲುಪಿದೆ. ಸಕಲೇಶಪುರವನ್ನು ಅಮಲು ಮುಕ್ತ ಸಕಲೇಶಪುರ ಮಾಡುವ ಮೂಲಕ ರಾಷ್ಟ್ರೀಯ ಆಂದೋಲನಕ್ಕೆ ಕೈ ಜೋಡಿಸಬೇಕು ಎಂದು ಹೇಳಿದರು. ತಾಲೂಕು ಆರೋಗ್ಯ ಅಧಿಕಾರಿ ರಾಣಿ ಅವರು ಅಮಲು ಮುಕ್ತ ಭಾರತದ ಪ್ರತಿಜ್ಞೆಯನ್ನು ಬೋಧಿಸಿದರು. ಸಮಾರಂಭದಲ್ಲಿ ಸಂಘಟನೆಗಳು, ವಿದ್ಯಾರ್ಥಿಗಳು ಒಳಗೊಂಡಂತೆ ತಾಲೂಕು ಮಟ್ಟದ ಬೃಹತ್ ಸಮಾವೇಶ ನಡೆಯುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದು, ಗ್ರಾಮಾಂತರ ಪ್ರದೇಶಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಆಂದೋಲನ ಗಟ್ಟಿಗೊಳಿಸಲು ಮುಂದಾಗುವುದು, ಪೊಲೀಸ್ ಇಲಾಖೆ, ಅಬಕಾರಿ ಇಲಾಖೆ, ಡ್ರಗ್ಸ್ ದಂಧೆಕೋರರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದು ಹಾಗೂ 3 ವರ್ಷಕ್ಕಿಂತ ಹೆಚ್ಚಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳು ತಾಲೂಕಿನಿಂದ ಬೇರೆ ಪ್ರದೇಶಕ್ಕೆ ವರ್ಗಾವಣೆ ಮಾಡುವುದು, ಡ್ರಗ್ಸ್ ದಂಧೆಗೆ ಸಿಕ್ಕಿ ಬೀಳುವ ದುಷ್ಟರನ್ನು ತಾಲೂಕು ವಕೀಲರು ಇವರಿಗೆ ಕಾನೂನು ನೆರವು ನೀಡದಿರುವಂತೆ ಮನವಿ ಮಾಡುವುದು, ಮೆಡಿಕಲ್ ಶಾಪ್ಗಳಲ್ಲಿ ಅಮಲಿಗೆ ಸಂಬಂಧಪಟ್ಟಂತಹ ಔಷಧಿಗಳನ್ನು ಪಡೆಯುವಂತಹ ವ್ಯಕ್ತಿಗಳ ವಿವರವನ್ನು ಪ್ರತ್ಯೇಕ ಪುಸ್ತಕದಲ್ಲಿ ಬರೆದಿಡುವುದು, ಈ ಮಾಹಿತಿಯನ್ನು ಪೊಲೀಸ್ ಇಲಾಖೆಗೆ ನೀಡುವುದು, ಡ್ರಗ್ಸ್ ಸೇವನೆ ಎಂದು ಕಿರುಕುಳಕ್ಕೆ ಒಳಗಾಗುತ್ತಿರುವ ಕುಟುಂಬಗಳ ನೆರವಿಗೆ ಹಾಗೂ ಡ್ರಗ್ಸ್ ಫ್ಲೆಡ್ಲರ್ಸ್ಗಳ ಬಗ್ಗೆ ಮಾಹಿತಿ ಪಡೆಯಲು ಸಹಾಯವಾಣಿ ತೆರೆಯುವಂತೆ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಮಲೆನಾಡು ಮೆಹಬೂಬ್ ಸ್ವಾಗತಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈಬಿ ಮಂಜುನಾಥ್ ನಿರೂಪಿಸಿದರು. ಸಾಮಾಜಿಕ ಕಾರ್ಯಕರ್ತ ಹಸೈನರ್ ಆನೆಮಹಲ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ಧಾರ್ಮಿಕ ಮುಖಂಡರಾದ ಇಬ್ರಾಹಿಂ ಮುಸ್ಲಿಮರ್, ಫಾದರ್ ಎಲಿ ಸಿಕ್ವೇರಾ, ಸಂಪನ್ಮೂಲ ವ್ಯಕ್ತಿ ಲೂಯಿಸ್ ಜಾತಹಳ್ಳಿ, ಪುಟ್ಟಸ್ವಾಮಿ ಗೌಡ, ಲಕ್ಷ್ಮಣ್ ಕೀರ್ತಿ, ವಾಣಿ, ಜೈಮಾರುತಿ ದೇವರಾಜ್, ಶಾರದಾ ಗುರುಮೂರ್ತಿ, ಶಶಿಧರ್, ಜಂಬರಡಿ ಲೋಹಿತ್, ಪತ್ರಕರ್ತ ಅರುಣ್ ರಕ್ಷಿದೆ, ಜಾಕೀರ್ ಇತರರು ಇದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ. ಗಮನಿಸತಕ್ಕಂತ ಮನಸ್ಸನ್ನ ನಾವು ಮಾಡಬೇಕಾಗ್ತದೆ. ಸಾಕಷ್ಟು ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ನಮ್ಗೆ ಆಗ್ಬೇಕು, ಪಕ್ಕದ ಮನೇಲಿ ಆಗಿದೆ, ನೋಡ್ಕೋತಾರೆ ಅಂತಕ್ಕಂಥ ಮನಸ್ಸು, ಅಥವಾ ನಾನು ಮಾಹಿತಿ ಕೊಟ್ಟರೆ ನಾನು ನಾಳೆ ಕೋರ್ಟಿಗೆ ಬರಬೇಕಾಗ್ತದೆ, ಪೊಲೀಸರು ಸಾಕ್ಷಿ ಹಾಕಿ ಅಂತ ಕರೀತಾರೆ, ನಾನ್ಯಾಕೆ ಮುಂದಿನ ಬಂದು ಕೋರ್ಟ್ಗೆ ಒಂದು ಹಾಲ್ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ. ಇವತ್ತು
ಪಕ್ಕದ ಮನೆಯಲ್ಲಿ ಆಗ್ತಕ್ಕಂಥ ಘಟನೆ, ಒಬ್ಬ ಡ್ರಗ್ ಅಡಿಕ್ಟ್ ಆಗಿರೋನು ಅಥವಾ ಮಾದಕ ದ್ರವ್ಯಕ್ಕೆ ವ್ಯಸನಕ್ಕೆ ಒಳಗಾಗಿರೋನು ಅವನೊಬ್ಬನೇ ಒಳಗಾಗೋದಿಲ್ಲ. ಅಥವಾ ಪೆಡ್ಲಿಂಗ್ ಮಾಡೋನು ಅವನೊಬ್ಬನೇ ದುಡ್ಡು ಸಂಪಾದನೆ ಮಾಡಿ ಒಂದೇ ಕುಟುಂಬಕ್ಕೆ ಹಾನಿ ಮಾಡೋದಿಲ್ಲ, ಸುತ್ತಮುತ್ತಲಿನ ಎಲ್ಲಾ ಸಮಾಜಕ್ಕೆ, ಸುತ್ತಮುತ್ತಲಿನ ಆ ಒಂದು ಯುವಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಆ ಚಟವನ್ನು ಹತ್ತಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಯಾಕೆ ಮಾಡ್ತಾರೆ ಗಮನಿಸಬೇಕು. ಈ ಮಾದಕ ದ್ರವ್ಯಗಳ ಸರಬರಾಜು ವ್ಯವಹಾರದಲ್ಲಿ, ಇಲಿಸಿಟ್ ಡ್ರಗ್ ಟ್ರಾಫಿಕಿಂಗ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಹಣದ ಪ್ರಮಾಣ ಬಹಳಷ್ಟು ದೊಡ್ಡದು. ಬಾಂಬ್ ಹಾಕಿದ್ರೆ ಕೆಲವು ಜನ ಸಾಯ್ತಾರೆ, ವಿಷ ಹಾಕಿದ್ರೆ ಕೆಲವೇ ಜನ ಸಾಯ್ತಾರೆ. ಆದರೆ ಇಡೀ ದೇಶ ನಾಶ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಜಾಲ ಭಾರತ ದೇಶಕ್ಕೆ ಪಾಕಿಸ್ತಾನದ ಮುಖಾಂತರ, ಬಾಂಗ್ಲಾದೇಶದ ಮುಖಾಂತರ, ಶ್ರೀಲಂಕಾದ ಮುಖಾಂತರ, ನಾಯಕಟ್ಟಿನ ಜಾಗದಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರಗಳು, ಚೈನಾ ಅಂತ ರಾಷ್ಟ್ರಗಳಿರ್ಬೋದು, ಅಮೆರಿಕನ್ ಅಂತ ರಾಷ್ಟ್ರಗಳು ಕೂಡ ನಮ್ಮ ದೇಶ ಒಳ್ಳೆಯದಾಗದ ಅವರಿಗೆ ಇಷ್ಟ ಇಲ್ಲ. ಯಾರನ್ನ ಮುಗಿಸ್ಬೇಕು? ಭವಿಷ್ಯನ ಮುಗಿಸ್ಬೇಕು. ಭವಿಷ್ಯ ಅಂದ್ರೇನು? ಅದು ಅಟಮ್ ಬಾಂಬ್ ಅಲ್ಲ. ನಾಗಸಾಕಿ ಮತ್ತು ಹಿರೋಶಿಮಾದಲ್ಲಿ ಬಿದ್ದಂಥ ಬಾಂಬ್ಗಳು ಆ ದೇಶದ ಲಕ್ಷ ಜನಗಳನ್ನು ಮುಗಿಸ್ತು. ಆದರೆ ಜಪಾನ್ ಇವತ್ತು ಜಗತ್ತಿನ ಶ್ರೇಷ್ಠ ರಾಷ್ಟ್ರಗಳಲ್ಲಿ ಅದು ಒಂದಾಗಿ ನಿಂತಿದೆ. ಆದರೆ ಭಾರತ ದೇಶ ಮಕ್ಕಳ ಮುಖಾಂತರ ಹೊರಟಿದ್ದಾರೆ. ಪಂಜಾಬಿನಲ್ಲಿ 60% ಮಕ್ಕಳಿಗೆ ಡ್ರಗ್ಸಿನ ಅಮಲು ಬಂತು. ನಾನು ಫೋನ್ ಮಾಡಿ ಮಾತಾಡಿದಾಗ ನಮ್ಮ ಮೆಹಬೂಬ್ಗೆ, ಮಲ್ನಾಡ್ ಮೆಹಬೂಬ್ ಫೋನ್ ಮಾಡಿದೆ. ಏನಪ್ಪ ನಡೀತಾ ಇದೆ, ನಮ್ಮಲ್ಲಿ ಏನಿದೆ? ನಮ್ಮದು ಒಂದು ಮಿನಿ ಪಂಜಾಬ್, ಸಕಲೇಶ್ಪುರ ಒಂದು ಮಿನಿ ಪಂಜಾಬ್, ಬೆಂಗಳೂರು ಇನ್ನೊಂದು ಮಿನಿ ಪಂಜಾಬ್. ಎಲ್ಲ ಕಡೆ ಡ್ರಗ್ಸ್ ಮಾಫಿಯಾ, ಚರಸ್ಸು, ಗಾಂಜಾ ಮತ್ತು ಇತರೆ ಅಮಲು ಪದಾರ್ಥಗಳು, ರಾಸಾಯನಿಕ ಮಾತ್ರೆಗಳು ಎಲ್ಲ ಕಡೆ ಸಿಗ್ತಾ ಇದ್ದಾವೆ. ಅದರ ಕೇಂದ್ರಗಳೇ ನಿಮ್ಮನ್ನು ಉಳಿಸುವಂಥ, ಜೀವ ಉಳಿಸ್ತಕ್ಕಂಥ ಏನು ನಿಮ್ಮ ಡ್ರಗ್ಸ್ ಹೌಸ್ಗಳಿದ್ದಾವೆ, ಹಾಸ್ಪಿಟ್ಲಿಂದ ಚೀಟಿ ಬರ್ಕೊಟ್ಟು ನಾವು ಹೋಗಿ ಮಾತ್ರೆ ತಗೊಳ್ತೀವಲ್ಲ, ಆ ಅಂಗಡಿಗಳೇ ಕೆಲವೆಲ್ಲವೂ ಕೂಡ ಅದರ ಕೇಂದ್ರ ಆಗ್ತಿದ್ದಾವೆ. ಹಂಚಿಕೆದಾರರೊಂದು ದೊಡ್ಡ ಜಾಲ ಇದೆ, ದುಡ್ಡು ಮಾಡೋದೊಂದು ದೊಡ್ಡ ಜಾಲ ಇದೆ. ಇನ್ಯಾ ಬೇರೆ ಬೇರೆ ದೇಶಗಳಿಂದ ಬಂದಿರತಕ್ಕಂಥ, ಆಫ್ರಿಕನ್ ಕಂಟ್ರಿಯಿಂದ ಅಥವಾ ಬೇರೆ ದೇಶದಿಂದ ಬಂದಂಥ ವಲಸಿಗರು ಇವತ್ತು ಅದರ ಆ ಮಾಫಿಯಾದಲ್ಲಿದ್ದಾರೆ. ಪೊಲೀಸ್ ನಮ್ಮ ವ್ಯವಸ್ಥೆಯನ್ನು ಮೀರಿ ಕೆಲಸ ಮಾಡ್ತಕ್ಕಂಥ ಜಾಲ ಇದೆ ಅನ್ನೋದನ್ನ ನಾನು ಮಾಹಿತಿಯನ್ನು ನನಗೆ ಕೊಟ್ಟು, ನಮ್ಮೂರಲ್ಲೇ ಇದೆ. ಅದು ವಿಶೇಷವರೆಗೆ ಆತಂಕ ವ್ಯಕ್ತಪಡಿಸಿದ ಹೆಂಗೆ ಅಂದರೆ, ಅದರಲ್ಲೂ ಮುಸ್ಲಿಂ ಜನಾಂಗದೊಳಗಡೆ ಮಕ್ಕಳು ಒಂದೇ ಕಡೆ ಹೆಚ್ಚಿರ್ತಾರೆ. ಮತ್ತು ಎಜುಕೇಷನ್ ಕಮ್ಮಿ ಇದ್ದು ಕೆಲಸಗಳು ಸರಿಯಾಗಿ ಇಲ್ಲದಲೇ ಇರೋರು ಈ ವ್ಯಸನಕ್ಕೆ ಹೆಚ್ಚು ಭಾಗಿಯಾಗಿದ್ದಾರೆ. ತಂದೆ ತಾಯಿಗಳಿಗೆ ಅವ್ರ ಕಂಟ್ರೋಲ್ ಇಲ್ಲ, ಎಲ್ಲ ದುಡಿಯಕ್ಕೆ ಹೋಗ್ತಿದ್ದು ಹೊರಗಡೆ ಹೋಗ್ತಾರೆ, ಅವ್ರನ್ನ ದುರ್ಬಳಕೆ ಮಾಡ್ತಾರೆ. ನಾನು ಒಂದು ಸಮೀಕ್ಷೆನ ಕೇಳ್ತಾ ಹೋದೆ, ಬಹುತೇಕ ಮರ್ಡರ್ಗಳಲ್ಲಿ ಹೀನಸ್ ಅಫೆನ್ಸ್ಗಳಂತಿದಾವಲ್ಲ, ಯಾವ್ಯಾವುದು ಕಳ್ಳತನ ಮಾಡೋದು, ಮೋಸ ಮಾಡೋದು, ತಲೆ ಹೊಡೆಯೋದು, ಮತ್ತು